ನಮಸ್ಕಾರ ರೀ ಗೌಡ್ರೆ. ಓ ನಮಸ್ಕಾರ. ಶೇಖರಪ್ಪ ಗೌಡ್ರೆ ಯಾಕೆ ಹೇಳಿ ಕಳ್ಸಿದ್ರಿ ಅಂತ ಹೇಳ್ರಿ ಗೌಡ್ರೆ. ನೋಡ್ರಪ್ಪ, ನಿಮ್ಮಪ್ಪಂತೂ ಶಿವನ ಪಾದ ಸೇರಿದ ಅತ್ತ ಸಾಯಕ್ಕಿಂತ ಮೊದಲು ನನ್ನ ಮನೆಗೆ ಬಂದು ಬಾಂಡ್ ಬರೆದು ಕೊಟ್ಟನೇನಪ್ಪ. ನಿಮಗಿರೋದು 12 ಎಕರೆ ಹೊಲ ಭಾಗ ಮಾಡಿಟ್ಟನ. ಜಾಲೆ ಹೊಲ ಇತನ್ ಬಾಕಪ್ಪ, ಅಳದ ಹೊಲ ಇತನ್ ಬಾಕ. ಶೇಖರಪ್ಪ ನಿನಗೇನಾದಲ್ಲ ಊರ್ ಮಂದಿನ ರೋಡಿನ ಹೊಲ 4 ಎಕರೆ ನಿನಗೆ ಬರ್ದನಪ್ಪ. ಇವ್ರಿಗೆ 4 ಎಕರೆ, ನೀನು 4 ಎಕರೆ, ನಿನಗ ರೋಡಿನ ಹೊಲ ಬಂದ. ಆಯ್ತು. ಚಂದನಾಗಿ ಬಾಳೆ ಮಾಡ್ಕೊಂತೀನ್ರಿ. ನಿಮ್ಮ ಅಪ್ಪನ ಹೆಸರು ತಗರಪ್ಪ. ಇಲ್ಲಿ ಅಣ್ಣನ ಕೈ ಕೊಟ್ಟು ಶೇಖರಪ್ಪ ಅಣ್ಣನ ಕೈ ಬರ್ತೀವಿ. ಅಲ್ಲಪ್ಪ ನೀವು ಸ್ವಲ್ಪ ಮನೆಗೆ ಹೋಗ್ರಿ, ನಾನು ಇಲ್ಲಿ ಹೋಗಿ ಬರ್ತೀನಿ ಆಫೀಸ್ ಕಡೆ. ಆಯ್ತು ನಿಧಾನ ಹೋಗ್ರಿ. ಗಾಡಿಗಳು ಬರ್ತಾವ, ನಿಧಾನ ಸಾವಕಾಶ. ಏನಿಲ್ಲ ದೋಸ್ತ, ಏನು ಸುದ್ದಿ ಕೇಳಿದ ಇವತ್ತಲ್ಲ ಅಣ್ಣ ತಮ್ಮರಿ ಬ್ಯಾರೆ ಆಗಿರಿ ಅಂತ ಇವತ್ತು. ಹೌದಪ್ಪ, ನಮ್ಮಪ್ಪ ಸಾಯಕ್ಕಿಂತ ಮೊದಲ ಬಾಂಡ್ ಬರ್ಕೊಟ್ಟು ಇದ್ನಂತ ಗೌಡನ ಕೈಯಾಗ. ಅದ್ರ ಪ್ರಕಾರ ಹಂಚಿದ್ರಿ ಇವತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಬಂದದಪ್ಪ? ಇರೋದ್ 12 ಎಕರೆ ಹೊಲ ಅಲ್ಲಪ್ಪ, 4 ಎಕರೆ ಹಂಚನ. ನಮ್ಮ ಅಣ್ಣಗ ಅದು ರೋಡಿನ ಮುಂದ ಅದಲ್ಲ ಹೊಲ, ಅದ್ರನ್ನ ನಮ್ಮ ದೊಡ್ಡ ಅಣ್ಣ ಕೊಟ್ಟನ. ಆಮೇಲೆ ನನಗ ಇಲ್ಲಿ ಹಳ್ಳದ ಹೊಲ ಕೊಟ್ಟನ. ನಮ್ಮ ಸಣ್ಣ ತಮ್ಮಗ ಆತಗ ಜಾಲೆ ಹೊಲ ಕೊಟ್ಟನ. ಏನ್ ದೊಡ್ಡ್ರಿ ಇವ್ರು. ರೋಡಿನ ಮುಂದ ಹೊಲ ನಿಮ್ ಮಣ್ಣು ಕೊಟ್ರಿಯಲ್ಲ, ನಿಮ್ ಮಣ್ಣು ನೌಕರಿ ಬೇರೆ ಅದ. ನಾಳೆ ಪ್ಲಾಟು, ಒಂದು ಪ್ಲಾಟ್ ಮಾರಿದ್ರೆ ನಿಮ್ ಮಣ್ಣು ಹೊಲದಾಗ 5 ರಿಂದ 10 ಲಕ್ಷದವರೆಗೂ ಬೆಲೆ ಅದ. ನೀವ್ಯಾಕೆ ಹೋಗಿ ಜಾಲೆ ಹೊಲ ಹಳದೊಲ ತಂಡ್ರಿಲಿ, ಕಂಡಂಗ್ ಮಳೆ ಬಂತಂದ್ರೆ ಹಳದಾಗ ಹೊಲ ಬೆಲೆ ಬೆಳ್ಕೊಂಡ್ ಬರ್ತದ. ಜಾಲೆ ಗಿಡದಾಗ ಏನ್ ಬೆಳಿತೀರಿ ನೀವು? ಮಣ್ಣುಗಳ ಬೆಳೆಯಂಗಿಲ್ಲ ಇಲ್ಲಿ. ಸ್ವಲ್ಪ ವಿಚಾರ ಮಾಡ್ರಿ ಇದನ್ನ. ಈಗಲೂ ಕಾಲ ಮಿಂಚಿಲ್ಲ, ವಿಚಾರ ಮಾಡ್ರಿ. ನೀನು ನಿಮ್ ತಮ್ಮ ಕುಂತ್ಕೊಂಡು ವಿಚಾರ ಮಾಡಿ ಇದಕ್ಕೊಂದು ನೋಡ್ರಿ ವ್ಯವಸ್ಥೆ ಮಾಡ್ಕೇರಿ, ಇಲ್ಲಾಂದ್ರೆ ಹಾಳಾಗೋಯ್ತಿರಿ ನೋಡು. ಅತಗಂತರ ಗೌರ್ಮೆಂಟ್ ನೌಕರಿ ಅದ, ನಿಮಗೇನಾದ ಸಂಬಳ ಜೊತೆಗೆ ಒಳ್ಳೆ ಜಾಗ ಸಿಕ್ಕದ ಹೊಲ ರೋಡಿಗೆ. ನೋಡು ವಿಚಾರ ಮಾಡ್ರಿ. ನಾ ಬರ್ಲಾ? ಅಮ್ಮ ಅಪ್ಪ ನೋಡಿದೇನಲ್ಲಿ ಹೆಂಗ್ ಮಾಡಿಟ್ಟು ಹೋಗ್ಯಾನ. ಕರೆಕ್ಟ್ ಮಾಡಿದಣ್ಣ. ತಲಾಕ್ 4 ಎಕರೆ ಬಡದಿಟ್ಟು ಹೋಗಿ ಚಲೋದೇ ಮಾಡಿದೆ. ಗೊತ್ತದಿಲ್ಲ ಸ್ವಲ್ಪನ 69 ಆದಲ್ಲ ನಿನಗ. ಯಾಕಂದ್ರೆ ನಮ್ಮ ದೋಸ್ತ ಬೆಕ್ಕಾಗಿದ್ದೆ ನನಗ. ಅಲ್ಲ, ಅದು ಊರ್ ಮುಂದಿನ ಹೊಲ ಬರ್ದಿಟ್ಟು ಹೋಗ್ಯಾನ ಅಪ್ಪ. ನಾಳೆ ಅದು ಪ್ಲಾಟ್ಗಿನ ಮಾರಿದ್ನಂದ್ರ ಒಂದೊಂದು ಪ್ಲಾಟ್ 8 ಲಕ್ಷ ಕೋತಾವಂತಲ್ಲಿ. ನಮ್ದೇನದ ಹಳ್ಳದ ಹೊಲ, ಇವು ಜಾಲಿ ಹೊಲ ಏನ್ ಬೆಳಿತದ? ಮಳೆ ಬಂತಂದ್ರ ಕೊಚ್ಕೊಂಡು ಹೋಗ್ತದ. ಅಲ್ಲಿ ಗೌಡನ ಮುಂದ ಅಂತ ಕಲ್ಕ ಅಂತ ತಲೆ ಹಾಕಿ ಬಂದಿ. ಸ್ವಲ್ಪ ವಿಚಾರ ಮಾಡು. ಮತ್ತೀಗ ಹೆಂಗ್ ಮಾಡಮ್ಮ? ಮತ್ತೆ ಹೆಂಗ ಮಾಡಮ್ಮ? ಅಣ್ಣನ ಖಲಾಸ್ ಮಾಡಿಬಿಡಮ್ಮ. ಹೌದಣ್ಣ, ಅಷ್ಟು ಮಾಡಿಬಿಡಮಂತ. ಅಣ್ಣ ಅಣ್ಣ ಬಂದ್ರಿ ಗೌಡ ಹೊಲಕ್ ಬಂದನ. ಅಣ್ಣನ ಕರ್ಕೊಂಬರ್ಯಪ್ಪ, ಸ್ವಲ್ಪ ಕೆಲಸ ಅದ ಅಂತ ಅಂದ. ಯಾಕ? ಏನೇನ ನಿನಗೆ ಗೊತ್ತ? ನಡಿ ಹೋಗಮ್. ಶೇಖರ ಅಲ್ಲಪ್ಪ, ಶೇಖರ ಇಲ್ವೇ? ಇವೇ ಕರ್ವ ಅಂತ ಹೇಳಿ ತಮ್ಮಂದ್ರ ಬಂದ್ ಕರ್ಕೊಂಡು ನಾನು ಕರ್ನ ಅಂತ ಹೇಳಿದ್ರ? ಎಲ್ಲೇ ಗೌಡ ಅಲ್ಲಿ ಅಣ್ಣ, ಅಲ್ಲಿ ಮುಂದಾನ. ಏನಿದೆ ತಮ್ಮ, ಏನಿದು? ಅಲ್ಲಿ ಗೌಂಡನ ಕೇಳ್ರಲೆ, ಗೌಂಡ ಬೆಟ್ಟಾಗಲೆ. ಅಕ್ಕ ಏನ್ ಮಾಡ್ಬಿಟ್ರಿ ನೀವು? ಶೇಖರಪ್ಪ, ಶೇಖರಪ್ಪ, ಕಲಸ ಮಾಡಿಟ್ಟರಲ್ಲಿ
ಎಂತ ಕೆಲಸ ಮಾಡಿಬಿಟ್ರಲ್ಲ ನೀಸ್ರ ಜನ್ಮ ಕೆಟ್ಟ ಬೆಂಕಿ ಹಾಕ್ಲಿ. ನಿಮ್ಮ ಅಣ್ಣ ಬಂದು ಏನೇನಿದೆ ಗುರ್ತದೇನಲ್ಲಿ. ನಮಸ್ಕಾರ ರೀ ಗೌಡ್ರೆ. ಓ ನಮಸ್ಕಾರ. ಬಾರ ಶೇಖರ್ ಕುಂದ್ರು. ನಮ್ಮಪ್ಪ ನನ್ನ ಹೆಸರಲ್ಲೇ 4 ಎಕರೆ ಹೊಲ ಮಾಡಿದ್ನಲ್ರಿ. ಹೌದು. ಈಗ ಅದೇ 4 ಎಕರೆ ಹೊಲ ನಮ್ ತಮ್ಮಂದ್ರ ಹೆಸರಲ್ಲೇ ಮಾಡ್ಬೇಕು. ನನಗಾರ ಏನು ಮಕ್ಕಳಾರ ಮರಿಗಳಾರ ಏನಿಲ್ಲ. ಹಂಗಾಗಿ ನಮ್ ತಮ್ಮಂದ್ರಿಗೆ ಮಕ್ಕಳ ಮರಿಗಳಾದಾರ. ಅವ್ರ ಹೆಸರಲ್ಲೇ 4 ಎಕರೆ ಹೊಲ ಮಾಡಿಸಿದ್ರೆ ಬೇಸಿತ್ತ ಅಂತ ನಿಮ್ಮನ್ನ ಕೇಳಕ್ ಬಂದಿನಿ. ಶೇಖರ ನೀನ್ ಎಲ್ಲ ವಿಚಾರ ಮಾಡಿದೇನಪ್ಪ. ಈ ವಿಚಾರ ಮಾಡೀನ್ರಿ. ಯಾಕಂದ್ರೆ ಈಗ ಹಿಂಗಿದ್ದವ್ರು ಹಿಂಗಿರಂಗಿಲ್ಲ ನಿಮ್ ತಮ್ಮನವ್ರು. ಮುಂದೆ ನಿನ್ ಜೀವನಕ್ಕೊಂದು ಬೇಕಾಗ್ತದಲ್ಲ. ಇಲ್ರಿ ನನಗಾರ ಮಕ್ಕಳಿಲ್ಲ ಮರಿಗಳಿಲ್ಲ. ಅಲ್ಲ ಈಗ ಕರೆಕ್ಟ್. ನಮ್ಗ್ ಇದ್ದ ನೌಕರಿಯಾಗ ನಾವು ಗಂಡ ಹೆಂಡತಿ ಬದುಕ್ತಿವಿ. ಇದು 4 ಎಕರೆ ತೆಲಿಗೆ 2 ಎಕರೆ ತಮ್ಮಂದಿರ ಹೆಸರಲ್ಲೇ ಮಾಡಿಸಿ ಕೊಟ್ಟು ಬಿಡ್ರಿ ಗೌಡ್ರೆ. ಈಗ ಪುಣ್ಯ ಬರ್ತದ. ಇದು ನಿನ್ನೊಬ್ಬ ನಿರ್ಧಾರಪ್ಪ. ನಿಮ್ ಹೆಣ್ಮಕ್ಳ ಕೇಳಿಲ್ಲ. ಇಲ್ಲ ಮನ್ಯಾಗ ಹೆಣ್ಮಕ್ಳನ್ನ ಕೇಳಿದಿನ್ರಿ. ಈಗ ಅವ್ರು ಮೈದಿಂದವ್ರ ಅಂತ ತಿಳ್ಕೊಂಡಿಲ್ರಿ. ನಮ್ಮ ಹೆಣ್ಮಕ್ಳು ಮಕ್ಳ ತರಾನೇ ನೋಡಿಕೊಂಡಾರ್ರಿ. ಹೌದು. ಹಂಗಾಗಿ ನಮ್ಮಿಬ್ಬರು ಮಾತು ಒಂದೇ ರೀತಿ ಆದ್ರಿ. ನಮ್ ತಮ್ಮಂದಿರ ಹೆಸರಲ್ಲೇ ಇದು ತೆಲಿಗೆ 2 ಎಕರೆ ಹೊಲ ಹಚ್ಚಿ ಕೊಟ್ಟು ಬಿಡ್ರಿ. ನೋಡಪ್ಪ ನಿನ್ನ ಪ್ರಕಾರ ನೀನು ಒಪ್ಪದ ಆದ್ರೆ ಅಷ್ಟೇ ಮಾಡಿಸ್ಬಿಡು. ಆಯ್ತು ನಾನ್ ನಾಳೆಗೆ ತಹಸೀಲ್ದಾರ್ಸಿಗೆ ಹೋಗಿ ಅದನ್ನ ಮಾಡಿಸ್ಕೊಂಡ್ ಮಾಡ್ಸ್ಕೊಂಡ್ ಮಾಡಿಸ್ತೀನಿ. ಆಯ್ತು.